ಸರ್ ನಮಸ್ತೆ. ಬಸವಣ್ಣ ಜಗಜ್ಯೋತಿ ಬಸವಣ್ಣನವರ ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂದು ಘೋಷಣೆ ಮಾಡುವಂಥದ್ದಾಗಿದೆ. ಆ ವಿಷಯದ ಬಗ್ಗೆ ತಾವು ಕೆಪಿಸಿಸಿ ವಕ್ತಾರರಾಗಿ ತಾವೇನು ಹೇಳ್ಬೋದು ಸರ್? ನಿನ್ನೆ ದಿವಸ ಸಿದ್ದರಾಮಯ್ಯನವರ ನೇತೃತ್ವದ ಸಂಪುಟ ಕರ್ನಾಟಕ ರಾಜ್ಯದಲ್ಲಿ ಬಸವಣ್ಣನವರ ಸಾಮಾಜಿಕ ಆಂದೋಲನವನ್ನು ಕಣ್ಣುಮುಂದೆ ಇಟ್ಟುಕೊಂಡು ಎಲ್ಲ ಜಾತಿ ಜನಾಂಗವನ್ನು ಸಮಾನತೆಯ ತರುವ ನಿಟ್ಟಿನಲ್ಲಿ ಹೋರಾಟ ಮಾಡಿದಂಥ ಶರಣರ ಆಂದೋಲನಕ್ಕೆ ಗೌರವವನ್ನು ಕೊಟ್ಟು ಅವತ್ತಿನ ಕಾಲಘಟ್ಟದಲ್ಲಿ 12ನೇ ಶತಮಾನದಲ್ಲೇ ಸ್ತ್ರೀ ಸಮಾನತೆಯನ್ನು, ಆರ್ಥಿಕ ಸಮಾನತೆಯನ್ನು, ಎಲ್ಲ ಮೇಲು ಕೀಳುಗಳ ತೊಡೆದು ಹಾಕಿ ಎಲ್ಲ ಸಮಾನರು ಅಂತಕ್ಕಂಥ ಒಂದು ನೀತಿಯನ್ನು ಜೀವನದಲ್ಲೇ ಅಳವಡಿಸ್ಕೊಳ್ಳೋಂಥ ಒಂದು ದೊಡ್ಡ ಆಂದೋಲನ ಅದು. ಎಲ್ಲ ಜಾತಿ ಜನಾಂಗದ ಶರಣರು ಈ ಆಂದೋಲನದಲ್ಲಿ ಪಾಲ್ಗೊಂಡಿದ್ದರು. ಬಸವಣ್ಣವರ ನೇತೃತ್ವದಲ್ಲಿ ನಡೆದಂಥ 12ನೇ ಶತಮಾನದ ಆ ಥರ ಧಾರ್ಮಿಕ, ಸಾಮಾಜಿಕ ಮತ್ತು ರಾಜಕೀಯ ಆಂದೋಲನ ಪ್ರಪಂಚದಲ್ಲಿ ಎಲ್ಲಿಯೂ ಕೂಡ ನಡೆದಿಲ್ಲ. ಕರ್ನಾಟಕದ ಹೆಮ್ಮೆ ಇರುವಂಥದ್ದೇ ಆ ಆಂದೋಲನದಲ್ಲಿ 12ನೇ ಶತಮಾನದಲ್ಲಿ ಸಾಧಿಸಲಿಕ್ಕೆ ಸಾಧ್ಯವಾದದ್ದು ಇವತ್ತಿನ ಕಾಲಘಟ್ಟದಲ್ಲಿ ಕೂಡ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಕರ್ನಾಟಕದ ಸಂಸ್ಕೃತಿಯ ಒಂದು ವೈಶಿಷ್ಟ್ಯ, ವಿಶಾಲತೆ, ಸರ್ವಧರ್ಮಗಳನ್ನು ಸಮಾನವಾಗಿ ಕಾಣುವಂಥ ಆ ಪ್ರಬುದ್ಧ ಮಾನಸಿಕತೆ, ಇವೆಲ್ಲ ಹಿನ್ನೆಲೆಯಲ್ಲಿ ಗುರುತಿಸಿಕೊಂಡು ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ಪ್ರತಿನಿಧಿ ಅಂಥೇಳಿ ಹೆಸರನ್ನು ಇಟ್ಟಿರೋದು, ಘೋಷಣೆ ಮಾಡಿರುವಂಥದ್ದು ಕರ್ನಾಟಕಕ್ಕೆ ಒಂದು ಕಿರೀಟವನ್ನು ಇಟ್ಟುಕೊಂಡ ಹಾಗೆ. ಕರ್ನಾಟಕದಲ್ಲಿ ಆಂದೋಲನ ಮಾಡಿದ ಎಲ್ಲ ಶರಣರಿಗೆ, ಆಂದೋಲನವನ್ನು ಮೆಚ್ಚಿದಂಥ ಮತ್ತು ಒಪ್ಪಿದಂಥ ಎಲ್ಲ ಸಮುದಾಯಗಳಿಗೆ ಕೊಟ್ಟಂಥ ಗೌರವ ಇದಾಗಿದೆ. ಬಸವಣ್ಣನವರ ಹೆಸರು ಅತ್ಯಂತ ಸೂಕ್ತ ಹಾಗೂ ಎಲ್ಲರೂ ಒಪ್ಪತಕ್ಕಂಥ ನಿಲುವುದಾಗಿಂದ ನಮ್ಮ ನಿಜವಾದ ಸಾಂಸ್ಕೃತಿಕ ರಾಯಭಾರಿ ಬಸವಣ್ಣನವರಾಗಿದ್ದಾರೆ. ಸಿದ್ದರಾಮಯ್ಯನವರು ತೆಗೆದುಕೊಂಡಂಥ ಈ ದಿಟ್ಟ ನಿರ್ಧಾರ ಎಲ್ಲ ಮಠಾಧೀಶರಿಗೆ, ವೀರಶೈವ ಮಹಾಸಭಾದ ಪದಾಧಿಕಾರಿಗಳು, ಎಲ್ಲ ಸ್ವಾಮೀಜಿಗಳು, ಪಂಚಪೀಠಾಧೀಶರು ಎಲ್ಲರೂ ಸೇರಿ ಸಲಹೆ ಕೊಟ್ಟಂಥ ಈ ಕಾರ್ಯವನ್ನು ಸಿದ್ದರಾಮಯ್ಯನವರ ಸಂಪುಟ ಮಾಡಿದೆ. ಆ ಸಂಪುಟದಲ್ಲಿ ಪಾಲ್ಗೊಂಡು ತೀರ್ಮಾನಕ್ಕೆ ಕಾರಣಕರ್ತರಾದಂಥ ಎಲ್ಲ ಸಚಿವರಿಗೆ ಹಾಗೂ ವಿಶೇಷವಾಗಿ ಪಕ್ಷದ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿ ಆಗಿರತಕ್ಕಂಥ ಶಿವಕುಮಾರ್ ಅವ್ರಿಗೂ, ಸಿದ್ದರಾಮಯ್ಯನವ್ರಿಗೂ ಇಡೀ ಸಮಾಜ ಕೃತಜ್ಞತೆಯಿಂದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸುತ್ತೆ.